ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಮ್ಮ ಮನೆಯಲ್ಲಿ ಕೆಲವು ಮದ್ದಿನ ಗಿಡಗಳಿವೆ, ಅದನ್ನು ನಿಮಗೆ ತೋರಿಸ್ತೇನೆ. ಶುಗರಿಗೆ ಉಪಯೋಗವಾಗುವಂಥ, ಮತ್ತು ಕಿಡ್ನಿ ಸ್ಟೋನ್ಗೆ, ಮತ್ತು ಮಕ್ಕಳಿಗೆ ಶೀತ ಎಲ್ಲ ಆಗ್ತದಲ್ಲ, ಅದಕ್ಕೆ ಉಪಯೋಗವಾಗುವಂಥ ಕೆಲವು ಗಿಡಗಳಿವೆ ನಮ್ಮ ಮನೆಯಲ್ಲಿ. ಅದನ್ನು ನಿಮಗೆ ತೋರಿಸ್ತೇನೆ, ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇದರ ಹೆಸರು ಕೀರತೆ ಗಡ್ಡೆ ಅಂತ. ಇದು ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬ ಒಳ್ಳೆಯದು. ಇದರ ಕಷಾಯ ಮಾಡಿ ಕೊಡಬೇಕು, ಒಂದು ತಿಂಗಳಿಗೆ ಒಂದು ಸಲ ಇದನ್ನು ಕುಡಿಬೇಕು, ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮುಂಚಿನ ದಿವಸ ಮಾಡಿ ಇಡಬೇಕು ಕಷಾಯ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು, ತುಂಬ ಒಳ್ಳೆಯದಾಗ್ತದೆ. ಮತ್ತು ಮಕ್ಕಳಿಗೆಲ್ಲ ಜಂತು ಹುಳು ಎಲ್ಲ ಆಗ್ತದಲ್ಲ, ಅದಕ್ಕೆ ಕೂಡ ತುಂಬ ಒಳ್ಳೆಯದು ಇದರ ಕಷಾಯ. ತುಂಬ ಕೊಡ್ಬೋದು, ಇದು ಹೀಟ್, ಸ್ವಲ್ಪ ಕೊಡಬೇಕು ಮಕ್ಕಳಿಗೆ. ನೋಡಿ, ತುಂಬ ಆಗಿದೆ. ಮಳೆಗಾಲದಲ್ಲಿ ತುಂಬ ಆಗ್ತದೆ, ಇದು ಚಿಗುರ್ತದೆ. ಅಲೋವೆರಾ ನೋಡಿ ಎಷ್ಟು ಉಂಟು, ತುಂಬ ಉಂಟು. ಈಗ ಮಳೆಗಾಲದಲ್ಲಿ ತುಂಬ ಒಳ್ಳೆಯದಾಗಿದೆ. ಇದು ಅಲೋವೆರಾ ಪಿಂಪಲ್ಸ್ಗೆ ಮತ್ತು ಮುಖದಲ್ಲಿ ಕಲೆ ಎಲ್ಲ ಆಗ್ತದಲ್ಲ, ಅದಕ್ಕೆ ಒಳ್ಳೆಯದು ಹಚ್ಚಿದರೆ. ಮತ್ತು ಕೂದಲಿಗೆ ಸಹ ತುಂಬ ಒಳ್ಳೆಯದು. ಇದು ನೋಡಿ, ಇದಕ್ಕೆ ಪತ್ತರ್ ಚಟ್ಟ ಅಂತ ಹೇಳ್ತಾರೆ. ಇದು ಕಿಡ್ನಿಯಲ್ಲಿ ಸ್ಟೋನ್ ಆದರೆ ಮತ್ತು ಯೂರಿನಲ್ಲಿ ಸ್ಟೋನ್ ಆದರೆ ಇದರ ಎಲೆಯನ್ನು ತಿನ್ನಬೇಕಂತೆ, ಅದು ಸ್ಟೋನ್ ಹೋಗ್ತದಂತೆ. ಇಲ್ಲಿ ಸಹ ಉಂಟು, ತುಂಬ ಉಂಟು. ಇದು ಕಾಡು ಬಸಳೆ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಇಲ್ಲಿ ಕೂಡ ಉಂಟು. ಇದಕ್ಕೆ ಆರಾರೂಟು, ಇದು ಆರಾರೂಟಿದ್ದು ಗಿಡ. ಇದರಲ್ಲಿ ಅಂದರೆ ಇದರ ಕಾಂಡವನ್ನು ತೆಗೆದು ಬಿಸಿಲಿಗೆ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಡಬೇಕು. ಲೂಸ್ ಮೋಷನ್ನಿಗೆಲ್ಲ ತುಂಬ ಒಳ್ಳೆಯದು ಇದರ ಪೌಡರ್. ಆರಾರೂಟು ಸಿಗ್ತದಲ್ಲ ಶಾಪಲ್ಲಿ, ಇಲ್ಲದಿದ್ದರೆ ಮೆಡಿಕಲಲ್ಲಿ ಸಹ ಸಿಗ್ತದೆ. ಇದು ನೋಡಿ, ಇನ್ಸುಲಿನ್ ಗಿಡ ಅಂತ ಹೆಸರು ಇದಕ್ಕೆ. ಇದು ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಇದರ ಬೆಳಿಗ್ಗೆ ಎದ್ದು ಒಂದು ಎಲೆಯನ್ನು ತಿನ್ನಬೇಕು. ಇದರ ಹುಳಿ ಉಂಟು, ಇದರ ಎಲೆ, ಇದರ ಟೇಸ್ಟ್ ಹುಳಿಯಾಗಿ ಉಂಟು. ಇದು ಅರಿಶಿನ ಗಿಡ, ನೆಟ್ಟಿದ ಮಾತ್ರ ಸ್ವಲ್ಪ ಇನ್ನು ದೊಡ್ಡದಾಗಬೇಕು. ಇದು ನೋಡಿ, ಸಂಬಾರ ಬಳ್ಳಿ ಗಿಡ. ಇದು ಮಕ್ಕಳಿಗೆ ಇದರದ್ದು ಕಷಾಯ ಮಾಡಿ ಕೊಡ್ತಾರೆ. ಮತ್ತು ಶೀತ ಎಲ್ಲ ಆದರೆ ಬಿಸಿ ಮಾಡಿ ಅದರ ನೀರನ್ನು ಹಣೆಗೆ ಹಚ್ಚಬೇಕು, ಒಳ್ಳೆಯದಾಗ್ತದೆ, ಶೀತ ಎಲ್ಲ ಗುಣ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮದ್ದಿನ ಗಿಡಗಳು ಹೇಗನ್ನಿಸ್ತಿದ್ದು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.